ಡ್ರೋನ್ ಪ್ರತಾಪ್ ಅವ್ರಿಗೆ ಏನು ಮನಸ್ತಾಪ ಆಗಿರ್ಬೋದು ಅಂತೀರಾ? ಅವ್ರಿಗೆ ಅದೇ ಅವರು ಇವ್ರು ಹೇಳಿದ್ರಲ್ಲ, ಗುರೂಜಿ ಹೇಳಿದ್ರಲ್ಲ, ಮೊದಲೇ ಅವರಿಗೆ 3 ವರ್ಷದಿಂದ ತಂದೆ ತಾಯಿನ ಬಿಟ್ಟಿದ್ದು ನೋವಿತ್ತು. ಈಗೇನಾಯಿತು ಅವ್ರಿಗೆ ಅಂದರೆ ತಿರ್ಗಾ ಮತ್ತೆ ನನ್ನ ತಂದೆ ತಾಯಿ ಸೇರ್ಕಿನಿಂದ ಒಂದು ಖುಷಿ ಇತ್ತು. ಅದೇನಾಯಿತು ಅಂದ್ರೆ ಮತ್ತೆ ತಿರ್ಗಿ ಹಿಂಗೆ ಆಗ್ತಿದೆಯಲ್ಲ ಅಂದು ಮಾನಸಿಕವಾಗಿ ಅವ್ರು ಕುಗ್ಗಿಬಿಟ್ರು. ಯಾವಾಗ ಕುಗ್ಗಿದ್ರು ಮನಸ್ಸಿಗೆ ನೋವಾದಾಗ ಊಟ ಏನು ಬೇಡ ಆಗುತ್ತೆ. ಹಾಗಾಗಿ ಊಟ ಯಾವಾಗ ತಗೊಳ್ಳಿಲ್ಲ, ಅವ್ರು ಸ್ವಲ್ಪ ಹೆಲ್ತ್ ಐತಿ, ಫುಡ್ ಪಾಯ್ಸನ್ ಆಯಿತು. ಗುರುಜಿ ಅವರು ಆ ರೀತಿ ಹೇಳೋದು ಸರಿನಾ ಅಂತ ಮರೆಮಾಚಿ ಹೇಳ್ಬೋದಾಗಿತ್ತು ಒಬ್ಬ ಹುಡುಗನಿಗೆ ಅಂತ. ಭಗವಂತನ ಆಶೀರ್ವಾದದ ಮುಂದೆ ಯಾವ ಗುರುಜಿ ಹೇಳೋದು ಇದು ಅಂತ ಎಲ್ಲ, ಆದರೆ ಮಟ್ಟ ಹೇಳೋ ರೀತಿ ಇರುತ್ತೆ ಸರ್. ಮರೆಮಾಚಿ ಹೇಳ್ಬೋದಾಗಿತ್ತು. ನೋಡಪ್ಪ ತೊಂದರೆ ಆಗುತ್ತೆ, ಅದರಿಂದ ಸ್ವಲ್ಪ ನೋಡ್ಕೊಂಡು ಮುಂದೆ ಬರಿ ಅಂತ ಹೇಳ್ಬೋದಿತ್ತು. ಅದು ಬಿಟ್ಟು ಆ ರೀತಿ ಹೇಳಿದ್ದು, ನೀನು ಇಲ್ಲಿ ಇರಬೇಡ, ವಿದೇಶಕ್ಕೆ ಹೋಗು. ತಂದೆ ತಾಯಿನ ಬಿಟ್ಟು ಬೇರೆ ಇದು ಲೋಕನೇ ಇಲ್ಲ, ತಂದೆ ತಾಯಿನೇ ದೇವರು ಫಸ್ಟ್ ಜನ್ಮ ಕೊಟ್ಟವ್ರು. ಅಂಥದ್ದು ಅವರಿಂದ ನೀನು ದೂರ ಇರಬೇಕು ಅಂತ ಹೇಳಬಹುದು. ಹೇಳಿದ್ದೇನು ತಪ್ಪಿಲ್ಲ ಅಂತ ಹೇಳಲ್ಲ, ಆದರೆ ಹೇಳಕ್ಕೆ ಒಂದು ರೀತಿ ಅಷ್ಟು ಮಾನಸಿಕವಾಗಿ ನೋವಾಗಂಗೆ ಹೇಳ್ಬಾರ್ದು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಬಟ್ ಸ್ವಲ್ಪ ಎಲ್ಲ ಫೇಕ್ ಅನ್ಸುತ್ತೆ. ಇತ್ತೀಚೆಗೆ ಹಾಸ್ಪಿಟ್ಲಿಗೆ ಹೋಗೋದು, ಹೊರಗಡೆ ಹೋಗೋದು ಅವೆಲ್ಲ ಬೇಕತ್ಲೆ ಆಗ್ತಾ ಇದೆಯಾ? ಅದೆಲ್ಲ ಕಾಕತಾಳಿಯನ? ಕಾಕತಾಳಿ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಪ್ರಾಬ್ಲಮ್ಸ್ ಏನಾನ ಇದ್ರೆ ಕಳಿಸ್ತಾರೆ. ಅವ್ರು ಬಿಗ್ ಬಾಸ್ ಅವ್ರು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಅವರು ಒಳಗೆ ಕಳಿಸ್ಬಿಟ್ಟು ಇನ್ನೊಂದ್ಸತಿ ಕಳಿಸ್ಬೋದಲ್ಲ. ಎಲ್ಲ ಸೀಸನ್ಗಳಿಗಿಂತ ಈ ಸೀಸನ್ನಲ್ಲಿನೇ ಜಾಸ್ತಿ ಸ್ಪರ್ಧಿಗಳು ಹೊರಗೆ ಹೋಗಿ ಬರೋದಾಗ್ತಾ ಇದೆ ಅಂತ. ಅದೇ ಅವ್ರು ಹೊರತೂರವರು ಹೋಗಿ ಬಂದು ರೀಸನ್ಸ್ಗೆ ಹೋಗಿ ಬರ್ತಾ ಇದ್ದಾರೆ. ಅವ್ರು ಹೇಳಿದ್ದಾರೆ ಮಹರ್ಷಿಗಳು, ಎಲ್ಲರಿಗೂ ಹೇಳಿದಾಗ ಇವ್ರಿಗೂ ಹೇಳಿದ್ದಾರೆ. ಅದನ್ನೇ ಇವ್ರು ತೊಗೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಅನ್ಕಾನ್ಷಿಯಸ್ ಆಗೋ ಥರ ಏನೂ ಇರಲಿಲ್ಲ. ಇವರಾಗಿ ಇವ್ರು ಮಾಡಿಕೊಂಡು ಇವ್ರ ಹೆಸರು ಕೆಡಿಸ್ಕೊಂಡಿದ್ದಾರೆ ಅಷ್ಟೇ. ಯಾರ ಹೆಸರು ಕೆಡಿಸ್ಕೊಂಡಿದ್ದಾರೆ? ಅವ್ರ ಹೆಸರು ಅವರೇ ಕೆಡಿಸ್ಕೊಂಡ. ಡ್ರೋನ್ ಪ್ರತಾಪ್ ಅವರು ಹೌದು. ಒಬ್ಬ ಸ್ವಾಮೀಜಿ ಆದವರು, ಸ್ವಾಮೀಜಿ ಏನು ಹೇಳಬೇಕು ಡೈರೆಕ್ಟಾಗಿ ಅದನ್ನು ಹೇಳಿದ್ದಾರೆ. ಎಲ್ಲರಿಗೂ ಹೇಳ್ದಂಗೆ ಇವ್ರಿಗೂ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ನೀನು ಹೊರದೇಶಕ್ಕೆ ಹೋಗು, ರಿಲೇಷನ್ಶಿಪ್ಪಲ್ಲಿ ಇಲ್ಲಿರೋದು ಬೇಡ ಅಂತ ಹೇಳಿದ್ದಾರೆ. ಅವಾಗ ಇವ್ರು ಪ್ರತಾಪ್ ಅವ್ರು ಏನು ಕೇಳಿದ್ರು, ನಾನು ಫಾರಿನಲ್ಲಿ ಇರಬೇಕಾ ಇಂಡಿಯಲ್ಲಿ ಇರಬೇಕಾ ಅಂದರು. ಇಂಡಿಯಾಗಿಂತ ನೀವು ಫಾರಿನ್ಗೆ ಹೋದರೆ ಒಳ್ಳೆಯದು, ತಂದೆ ತಾಯಿ ಜೊತೆ ಇರಬಾರ್ದು ಅಂತ ಹೇಳ್ಬಿಟ್ರಲ್ರಿ. ಅದಿದೆ ಶಾಸ್ತ್ರದಲ್ಲಿ ಬಂದಿದೆ, ಹೇಳಿದ್ದಾರೆ. ಇಲ್ಲದೆಲ್ಲೇ ಶಾಸ್ತ್ರ ಮಾಡಿದ್ದಾರೆ ಅವರು, ನೋಡಿ ಹೇಳಿದ್ದಾರೆ. ತಂದೆ ತಾಯಿಯಿಂದ ದೂರ ಇರೋದು ಅದೆಂತ ಶಾಸ್ತ್ರ ಅಂತಾರೆ? ಶಾಸ್ತ್ರ ಅಲ್ಲ, ಅವ್ರಿಗೆ ಮಹರ್ಷಿಗಳು ಬಂದಿರೋದೇ ಅದನ್ನು ಹೇಳೋದಕ್ಕೆ ಅಂತ. ಅದನ್ನು ಇವ್ರು ಕನ್ಫರ್ಮ್ ಕ್ಲೀನಾಗಿ ಒಬ್ಬರಲ್ಲ 4 ಜೊತೆ ಮಾಡ್ಕೋಬೇಕಾಗಿತ್ತು. ಮಾಡ್ಕೊಳ್ಳಿಲ್ಲ, ಏನೋ ಅಲ್ಲಿ ಬೇರೆ ಪ್ಯಾನಿಕ್ ಆಗುತ್ತೆ ಅಂತ ಅವ್ರಂದ್ರು ಅಂತ ಎಲ್ಲ ಸೇರ್ಕೊಂಡು ಮಾಡ್ಕೊಂಡು ಇವರು ತಂದೆ ತಾಯಿನೇ ಮೊದಲು ದೇವರು ಅಂತ ಹೇಳ್ತಾರೆ. ಇವರು ಎಲ್ಲಿಂದ ಹೆಂಗೆ ಅಂತ ತಂದೆ ತಾಯಿಯಿಂದ ಎಷ್ಟೋ ದಿನ ಆಗಿತ್ತು ಮಾತಾಡಿ. ತಂದೆ ತಾಯಿ ಅವ್ರು ಮಾತಾಡ್ತಿದ್ರು. ಅವ್ರ ತಂದೆ ಬಂದಿದೆ ಈಗ ಬಿಗ್ ಬಾಸ್ಗೆ ಬಂದ್ಮೇಲೆ ಅಷ್ಟೇ. ಅಲ್ಲ, ಇಲ್ಲಿ ಜ್ಯೋತಿಷ್ ಅವ್ರ ಮಾತು ನಂಬೇಕಂತೀರ ನಂಬಾರ್ದು ಅಂತೀರಾ? ಕೆಲವು ನಂಬಬೇಕು, ಕೆಲವು ನಂಬಾರ್ದು. ಇವ್ರು ನಂಬಾರ್ದು ಅನ್ನೋದಾಗಿದ್ರೆ ಇರಬೇಕಾಗಿತ್ತು. ಇವ್ರು ನೋಡೋಣ ನಮ್ಮ ತಂದೆ ತಾಯಿ ಹೋದ್ರೆ ಏನಾಗುತ್ತೆ ಅಂತ ಇರ್ಬೋದಾಗಿತ್ತು. ನನ್ನ ಎಲ್ಲರೂ ಪ್ಯಾನಿಕ್ ಅಂದ್ಬಿಟ್ರೆ ಹಂಗನ್ಬಿಟ್ರೆ ಹಿಂಗನ್ಬಿಟ್ರು ಅಂತ ಊಟ ಬಿಟ್ಟರೆ ಇವ್ರಿಗೆ ಅನ್ಕಾನ್ಷಿಯಸ್ ಆದ್ರು ಅಂತ ಬೇರೆ ಯಾರಿಗೇನು. ಅಲ್ಲಿನೂ ಒಂದು ರೀತಿಯಲ್ಲಿ ನಾನು ಇಲ್ಲಿರ್ಬೇಕಾ ವಿದೇಶಕ್ಕೆ ಹೋಗ್ಬೇಕಾ ಅಂತ ಕೇಳ್ಬಿಟ್ರು. ಹೋಗಿ ಮನೇಲಿ ಯೋಚನೆ ಮಾಡ್ಬೋದಾಗಿತ್ತು. ಬಿಗ್ ಬಾಸ್ ಅಲ್ಲೆಲ್ಲ ಮಾಡೋದು, ಅಲ್ಲಿ ಹೋಗಿ ಮಾಡ್ಬೇಕಾಗಿತ್ತು. ಬಿಗ್ ಬಾಸ್ಗೆ ಚಾನ್ಸಸ್ ಸಿಕ್ಕದೆ ಒಂದು ದೊಡ್ಡ ಅಂಥದ್ರಲ್ಲಿ ಇವ್ರಿಗೆ ಸಿಕ್ಕಿದೆ ಅಂತ ಇರೋ ಹೆಸರು ಇವರಾಗಿ. ಬಿಗ್ ಬಾಸ್ ಇಂದನೇ ಅವ್ರ ಅಪ್ಪ ಅಮ್ಮ ಒಂದಾಗಿರೋದು. ಹೇಳದ್ನಲ್ಲ, ಇವನೆಲ್ಲ ಕೆಡಿಸ್ಕೊಂಡ. ಬಿಗ್ ಬಾಸ್ ಅಲ್ಲಿ ಡ್ರೋನ್ ಪ್ರತಾಪ್ ಅವರು 2 ದಿನ ಹೊರಗಡೆ ಇರ್ತಾ ಇದ್ದಾರೆ, ಒಳಗಡೆ ಇರ್ತಾ ಇದ್ದಾರೆ. ಬೇಕಂತಾನೆ ಡ್ರಾಮಾ ನಡೀತಾ ಇದೆಯಾ ಅಂತ? ಮೇ ಬಿ ಗೊತ್ತಿಲ್ಲ, ಮೋಸ್ಟ್ಲಿ ಇರ್ಬೋದು. ಮತ್ತೆ ಹೆಲ್ತ್ ಅಪ್ಸೆಟ್ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ನಾವು ಅದೇ ಅನ್ಕೊಂತೀವಿ. ಅವರು ಏನಕ್ಕೆ ಕುಗ್ಗಿರ್ಬೋದು ಅಂತ ಅನ್ಕೊಳ್ತೀರಾ? ಮೊನ್ನೆ ಬಂದಿದ್ದಾರಲ್ಲ ಸ್ವಾಮೀಜಿ ಅವರು, ಫ್ಯಾಮಿಲಿಯಿಂದ ದೂರ ಇರೋ ಅಂತ ಹೇಳಿದ್ರು. ಮೇ ಬಿ ಅದಕ್ಕೋಸ್ಕರ ಅವ್ರಿಗೆ ಅದು ಸರಿ ಅಂತೀರ? ಒಬ್ಬ ಸ್ವಾಮೀಜಿಯಾಗಿ ಆ ರೀತಿ ಹೇಳೋದು, ತಂದೆಯಿಂದ ದೂರ ಇರೋ ಆ್ಯಕ್ಚುಲಿ ಹೇಳ್ಬಾರ್ದು. ಏನೇ ಇದ್ರು ಹೇಳ್ಬಾರ್ದು, ಫ್ಯಾಮಿಲಿಯಿಂದ ದೂರ ಇರೋ ಅಂತ ಹೇಳ್ಬಾರ್ದು. ಆ ರೀತಿ ಜ್ಯೋತಿಷ್ನು ಇರುತ್ತಾ ಅಂತ ಇದ್ರೂ ಹೇಳ್ಬಾರ್ದು. ಹೊಂದ್ಕೊಂಡು ಹೋಗೋ ಫ್ಯಾಮಿಲಿಲಿ ಕಷ್ಟ ಬರುತ್ತೆ ಅಂತ ಹೇಳಬೇಕು. ಡೈರೆಕ್ಟಾಗಿ ಹಂಗೆ ಹೇಳ್ಬಾರ್ದು, ಅದು ತಪ್ಪ ಆ್ಯಕ್ಚುಲಿ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಥರ ಅವನು ಸೈಕೋಪಾತ್ ಸರ್. ಅವನಿಗೆ ಸ್ವಲ್ಪ ಸೈಕಾಲಜಿ ಡಿಫೆಕ್ಟ್ ಇದೆ, ಟ್ರೀಟ್ಮೆಂಟ್ ಆಗಬೇಕು ಅಂತ ನನ್ನ ಪ್ರಕಾರ ಅನ್ಸುತ್ತೆ. 2-3 ಸರಿ ಹಾಸ್ಪಿಟ್ಲಿಗೂ ಹೋಗಿ ಬಂದ್ರೆ ಅವರು ಅದರಿಂದ ಅದು ಗೊತ್ತಿಲ್ಲ, ಅದು ಅವ್ರ ಪರ್ಸನಲ್. ಬಟ್ ಅವ್ನು ನೋಡೋದೇ ಗೊತ್ತಾಗುತ್ತೆ ಸರ್ ಅವನಿಗೆ ಟ್ರೀಟ್ಮೆಂಟ್. ಮೊನ್ನೆ ಸ್ವಾಮೀಜಿ ಅವ್ರು ಬಂದು ಹೇಳಿದ್ರಲ್ಲ, ಅದ್ರ ಬಗ್ಗೆ ಏನಂತೀರಿ? ಸ್ವಾಮೀಜಿ ಅದೆಲ್ಲ ನಾವು ಬಿಲೀವ್ ಮಾಡಲ್ಲ ಸರ್. ತಂದೆ ತಾಯಿ ಜೊತೆ ದೂರ ಇರಬೇಕು ಅಂತ ಅನ್ನೋದು ಅದೆಲ್ಲ ನಂಬಲ್ಲ ಸರ್. ಕೈ ಕಾಲು ಗಟ್ಟಿದೆ, ದುಡ್ಕೊಂಡು ತಿನ್ಬೇಕು ಅಷ್ಟೇ. ದೇವರು ಇನ್ನೊಂದು ಅದೆಲ್ಲ ನಂಬಿಕೆ ಅಷ್ಟೇ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅವರು ಆಡ್ತಾ ಇದ್ದಾರೆ. ಇವಾಗೇನೋ ಹೊರಗಡೆ ಹೋಗಿದಾರಲ್ಲ, ಮತ್ತೆ ಬಂದ್ರಿ, ಇವತ್ತು ಬಂದ್ರು, ಎಂಟ್ರಿ ಆದ್ರು, ಹಾಸ್ಪಿಟಲ್ ಜಾಯ್ನ್ ಆಗಿದ್ರು, ಫುಡ್ ಪಾಯ್ಸನ್ ಆಗಿತ್ತು. ಆಡ್ತಾ ಇದ್ದಾರೆ. ಮೊನ್ನೆ ಬಂದು ಜ್ಯೋತಿಷ್ ಅವರು ಡ್ರೋನ್ ಪ್ರತಾಪ್ ಅವ್ರಿಗೆ ಒಂದು ರೀತಿ ಹೇಳಿದ್ರು, ತಂದೆ ತಾಯಿ ಜೊತೆ ಹೋಗಬೇಡಿ, ನೀವು ಮತ್ತೆ ಕೆಟ್ಟವ್ರು ಆಗ್ತೀರಾ ಅಂತ. ಅದು ಸರಿನಾ ಅಂತ? ಏನಪ್ಪ ಅದೇನು ಅನ್ಸಲ್ಲ. ಜ್ಯೋತಿಷರ ಮಾತು ನಂಬೇಕಂತೀರಾ ಇಲ್ಲ ಅಂತೀರಾ? ನಂಬಿಕೆ ಇಲ್ಲ. ಈಗಾಗಲೇ 3 ವರ್ಷ ಹೆಚ್ಚಿಗೆ ಹೇಳಲ್ಲ, ನಂಬಿಕೆ ಅಂತೂ ನಮಗಂತೂ ಇಲ್ಲ ಅಷ್ಟೇ. ಓಕೆ, ನಿಮ್ಮ ಓಟಮ್ಮ? ನಮಗೆ ಸಂಗೀತ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ ನಡೆಸ್ತಾರೆ. ಅವ್ರು ಇರೋದ್ರಿಂದನೇ ಇಷ್ಟು ವರ್ಷ 10 ಸೀಸನ್ ನೋಡ್ತಾ ಬಂದಿರೋದು. ಓಕೆ ಅಮ್ಮ, ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಸೂಪರ್. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ?
ಸೈಲೆಂಟ್ ಥರ ಅದರ ವಿಚಿತ್ರ ಕ್ಯಾರೆಕ್ಟರ್ ಥರ. ಹೊರಗಡೆ ಬೇರೆಲ್ಲ ಆರೋಪ ಇತ್ತು, ಈಗ ಒಳಗಡೆ ಹೋದ ತಕ್ಷಣ ಏನಾರ ಅಲ್ಲ ಅವೆಲ್ಲ ಮುಚ್ಕೊಂಡು ಹೋಯ್ತು ಅಂತೀರಾ? ಅಂದರೆ 50-50 ಅಷ್ಟೊಂದು ಹೇಳೋಕ್ಕಾಗಲ್ಲ. ಈ ಸೀಸನಲ್ಲಿ ಭಾಳಷ್ಟು ಜನ ಆಸ್ಪತ್ರೆಗೆ ಹೋಗೋದು ಬರೋದು ನಡೆದಿದೆ, ಏನಂತೀರ ಅದಕ್ಕೆಲ್ಲ? ಯಾರು ಇಷ್ಟ ಆಗ್ತಾರೆ? ಏನಕ್ಕೆ ರೀ? ಕ್ಯಾರೆಕ್ಟರ್ ಚೆನ್ನಾಗಿದೆ, ಇಷ್ಟ ಆಗಿದೆ. ಇತ್ತೀಚೆಗೆ ಹೊರಗಡೆ ಹೋದ್ರು, ಹಾಸ್ಪಿಟ್ಲ್ ಜಾಯ್ನ್ ಆಗಿದ್ರು, ಏನಾಗಿರ್ಬೇಕಂತ ಅನ್ಕೋತೀರ? ಮೋಸ್ಟ್ಲಿ ಫುಡ್ ಪಾಯ್ಸನ್ ಆಗಿರ್ಬೋದೇನೋ ಅಂತ ಅನ್ಕೋತೀನಿ. ಒಂದು ಕಡೆ ಸೂಸೈಡ್ ಅಂತೇಳಿ ಸುದ್ದಿ ಆಯಿತು ಫಸ್ಟಿಗೆ, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಏನಕ್ಕೆ ಹಿಂಗಾಗಿರ್ಬೋದು ಅಂತ? ಮನಸ್ಸಿಗೆ ಬೇಜಾರಾಗಿರ್ಬೋದು, ಏನೋ ಗೊತ್ತಿಲ್ಲ. ಗುರೂಜಿಯವರು ಆ ಮಾತು ಹೇಳಿದ್ದು ಸರಿ ಅಂತೀರಾ? ಇಲ್ಲ, ತಪ್ಪು. ಈಗಾಗಲೇ 3 ವರ್ಷ ಬಿಟ್ಟಿದ್ದಂಥ ಹುಡುಗ ಮತ್ತೆ ಬಿಟ್ಟಿರ್ಬೇಕಂತಂದ್ರೆ ಜ್ಯೋತಿಷ್ ನಂಬೇಕಾ ನಂಬರ್ದು? ನಂಬರ್ ಮತ್ತು ಆ ಗಂಡಾಂತರ ಇದೆ ಅಂತ ಹೇಳ್ತಾರಲ್ವ ತಂದೆ, ಅದೆಲ್ಲ ಸುಳ್ಳು. ಮತ್ತೆ ನೀನು ತಂದೆ ತಾಯಿ ಜೊತೆ ಹೋದರೆ ಕೆಟ್ಟವನಾಗ್ತೀಯ ಅಂತಾರೆ. ಅದೆಲ್ಲ ಸುಳ್ಳು ಸರ್. ಹಾಂ, ತಂದೆ ತಾಯಿನೇ ದೇವರು. ನಿಮ್ಮ ಓಟು? ನಮ್ಮ ಓಟು ಪ್ರತಾಪ್ಗೆ. ಪ್ರತಾಪ್ ಅವರು. ಥ್ಯಾಂಕ್ ಯು. ಡ್ರೋನ್ ಪ್ರತಾಪ್ ಅವರು. ಡ್ರೋನ್ ಪ್ರತಾಪ್ ಅವರು ಏನಕ್ಕೆ? ಒಳ್ಳೆ ವ್ಯಕ್ತಿ, ಆಚೆ ಕಡೆ ಜನ ತೋರಿಸಿದೊಂದು ರೀತಿ ಅಲ್ಲ, ಆಚೆ ಕಡೆ ಅವ್ರು ಕಾಣಿಸಿದೊಂದು ರೀತಿ, ಒಳಗಡೆ ಇರೋದು ಒಳ್ಳೆ ಕ್ಯಾರೆಕ್ಟ್ರು, ತುಂಬ ಇಷ್ಟ ಅಲ್ಲ. ಸ್ವಾಮೀಜಿ ಅವ್ರ ಮನೆ ಬಂದು ಹೇಳಿದ್ರಲ್ಲ, ಅದು ಸರಿ ಅಂತೀರಾ? ಅವ್ರು ಸ್ವಾಮೀಜಿ ಮಾತಲ್ಲಿ ಯಾರು ನಂಬ್ತಾರೆ? ಹಾಂ ಹಾಂ. ಈಗಾಗಲೇ 3 ವರ್ಷ ದೂರ ಇದ್ದರು, ಮತ್ತೆ ದೂರ ಇರಬೇಕಂತ ಹೇಳ್ಬಿಟ್ರು, ಗಂಡಾಂತರ ಇದೆ ನಿಮಗೆ ಅಂತ. ಅವ್ರ ಮಾತೆಲ್ಲ ಕೇಳೋಕ್ಕಾಗುತ್ತೆ, ಕೇಳಿ ಬಿಡ್ಬೇಕು, ಅವ್ರು ಹೇಳೋದೆಲ್ಲ ಯಾರಿಗೆ. ಹಾಂ ಹಾಂ. ಈಗ ಡ್ರೋನ್ ಪ್ರತಾಪ್ ಅವ್ರು ಹಾಸ್ಪಿಟ್ಲಿಗೆ ಹೋಗಿದ್ರು, ಏನಾಗಿರ್ಬೋದು ಅಂತ ಅನ್ಕೊಂಡ್ರಿ? ಏನೋ ಫುಡ್ ಪಾಯ್ಸನ್ ಅಂತ ಹೇಳ್ತಾ ಇದ್ರಲ್ಲ, ಅದರಿಂದ ಡ್ರೋನ್ ಪ್ರತಾಪ್ ಅವರು ಮನಸ್ತಾಪ ಆಗಿ ಕುಗ್ಗೆ ಸೂಸೈಡ್ ಮಾಡ್ಕೊಳಕ್ಕೆ ಟ್ರೈ ಆ ಮಾಡೋರು. ಥರ ವ್ಯಕ್ತಿ ಇಲ್ಲ. ಅವ್ರು ಆ ಥರ ವ್ಯಕ್ತಿ ಆಗಿದ್ರೆ ಅವ್ರದ್ದು ಡ್ರೋನ್ದು ಟ್ರೋಲ್ ಆಗಿತ್ತಲ್ಲ, ಆ ಟೈಮೇ ಅವ್ರು ಹೋಗ್ಬಿಡ್ಬೇಕಾಗಿತ್ತು. ಆ ಥರ ವ್ಯಕ್ತಿ ಅಲ್ಲ, ಸ್ಟ್ರಾಂಗ್ ವ್ಯಕ್ತಿ ಅವರು. ಇಲ್ಲ ಇರ್ತಾರೋ ಅವ್ರು, ಅದಕ್ಕೆಲ್ಲ ಏನೋ ಕುಡ್ದೇನೋ ಪ್ರಾಬ್ಲಮ್ ಇದೆ. ಅವರು ಆ ಥರ ಹೋಗೋಂಗಿದ್ದಿದ್ರೆ ಅವ್ರು ಆ ಟೈಮಲ್ಲಿ ಹೋಗ್ಬಿಡ್ಬೇಕು, ಇನ್ನೂ ಇರ್ತಾರಿಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸಕರಾಗಿ ಮಾಡ್ತಾರೆ, ಬೇರೆ ಬಿಗ್ ಬಾಸ್ಗಿಂತ ಸಕರಾಗಿ ಮಾಡ್ತಾರೆ. ವಿನಯ್ ಸಂಗೀತ ಅವ್ರು ಏನು ಅವ್ರು ಇದ್ರೇ ಮಜಾ, ಅವ್ರಿಲ್ಲ ಅಂದರೆ ಚೆನ್ನಾಗಿರೋದು ಬಿಗ್ ಬಾಸ್ ಶೋ ಅಲ್ಲಿ? ಇವರಿಬ್ರು ಜಗಳ ಇಲ್ಲ ಅಂದರೆ ಅವತ್ತು ಅವ್ರು ಜಗಳ ಆಡಿಲ್ಲ ಅಂದರೆ ಇಂಟ್ರೆಸ್ಟ್ ಇರೋಲ್ಲ ಎಪಿಸೋಡ್. ಕಾರ್ತಿಕ್ ಒಳ್ಳೆ ಸ್ಪೋರ್ಟ್ಸ್ ಚೆನ್ನಾಗಿ ಆಡ್ತಾರೆ. ಸಂತು ಪಂತು ಬಗ್ಗೆ ಏನಂತೀರಾ? ಸಂತು ಪಂತು ಓಕೆ, ಸಂತು ಸರಿ ಇಲ್ಲ. ಸರಿ ಇಲ್ಲ, ಯಾಕೆ? ಹಿಂದೆ ಒಂದು ಮುಂದೆ ಒಂದು. ನಿಮ್ಮ ಓಟು? ನಮ್ಮ ಒಟ್ಟು ಡ್ರೋನ್. ಈ ವಾರ ಯಾರು ಮನೆಗೆ ಹೋಗ್ಬೋದು? ಜ್ವರ ಮೈಕಲ್ ಅವ್ರು ಹೋಗ್ತಾರಲ್ಲ. ಥ್ಯಾಂಕ್ ಯು. ಯಾರು ಇಷ್ಟ ಆಗ್ತಾರೆ? ವಿನಯ್. ವಿನಯ್ ಅವರು ಏನಕ್ಕೆ ರೀ? ಬನ್ನಿ. ವಿನಯ್ ಚೆನ್ನಾಗಿ ಆಡ್ತಾನೆ, ಅದಕ್ಕೆ ಗೆಲ್ತಾರೆ. ವಿನಯ್ ಚೆನ್ನಾಗಿ ಆಡ್ತಾರೆ. ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾನಂತ ಆರೋಪ ಇದೆ ಅಲ್ರಿ? ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾನೆ, ಯಾವಾಗಲೂ ಅಗ್ರೆಸಿವ್, ಕೋಪ ಮಾಡಿಕೊಂಡು. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಹಾಂ, ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಗೊತ್ತಾಗ್ತಿಲ್ಲ ಹೇಗೆ ಅಂತ, ಎಲ್ಲ ಸೈಲೆಂಟ್ ಇದ್ದಾರಲ್ಲ, ಅದು ಅಷ್ಟು ಗೊತ್ತಾಗ್ತಿಲ್ಲ. ಇಡೀ ಇಂಡಿಯಾದಲ್ಲೇ ಟಾಪ್ 8 ಟ್ವಿಟರ್ ಟ್ರೆಂಡಿಂಗಲ್ಲಿ ನೀವು ಸಂಗೀತ ಅವ್ರು ಗೆಲ್ಬೇಕು ಅಂತೀರಾ? ಡ್ರೋನ್ ಪ್ರತಾಪ್ ಅವರು ಇಂಡಿಯಾದಲ್ಲೇ ಟಾಪ್ 8 ಟ್ವಿಟರ್ ಟ್ರೆಂಡಿಂಗಲ್ಲಿದ್ದಾರೆ. ನೋಡಿದಲ್ಲ, ಮುಂಚೆಯಿಂದಲೇ ಅವ್ರು ಸರ್ಚ್ ಮಾಡಿ. ಅಲ್ಲ, ಇವತ್ತಿನ ರಿಸಲ್ಟ್ ಇದು. ಇವತ್ತಿನ ರಿಸಲ್ಟ್ ಪ್ರಕಾರ ಇಂಡಿಯಾದಲ್ಲೇ ನಂಬರ್ 8, ಒಬ್ಬ ಕಾಮನ್ ಮ್ಯಾನ್, ಹೀರೋ ಅಲ್ಲ, ಸೆಲೆಬ್ರಿಟಿ ಅಲ್ಲ, ಏನಲ್ಲ, ಟ್ವಿಟ್ಟರ್ ಟ್ರೆಂಡಿಂಗಲ್ಲಿ 8ರಲ್ಲಿ ಸ್ಥಾನದಲ್ಲಿದೆ. ಏನಂತೀರ ಅದಕ್ಕೆ? ಯಾರು ಗೆಲ್ಬೋದು ಅಂತೀರ? ಇದೆಲ್ಲ ನೋಡ್ಕೊಂಡ್ರೆ ಯಾರು ಗೆಲ್ಬೋದು ಅಂತೀರ? ಇಲ್ಲ, ನಮ್ಗೆ ಸಂಗೀತ ಗೆಲ್ಬೇಕಲ್ಲ, ಅದಕ್ಕೆ ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವ್ರು ಸೂಪರ್ ಆಗಿ ಮಾಡ್ತಿದ್ದಾರೆ, ಅವ್ರಿಗೋಸ್ಕರನೇ ನೋಡ್ತಾ ಇದ್ದಾವೆ. ವೀಕೆಂಡ್ ಶೋ ಬಂದರೆ ಅವ್ರಿಗೋಸ್ಕರನೇ ನೋಡ್ತೀವಿ. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತೀರ? ಮೈಕಲ್ ಅವರು. ಅವರು ಕನ್ನಡ ಪ್ರೇಮ ಚೆನ್ನಾಗಿಲ್ವಾ? ಹೊರಗಡೆ ಹೋಗೋದು, ಎಲಿಮಿನೇಟ್ ಆಗೋದು ಕಾಮನ್ ಆಗಿಬಿಟ್ಟದ ಅವರಿಗೆ. ನಿಮ್ಮ ಓಟು? ಥ್ಯಾಂಕ್ ಯು.